ಹಲೋ, ಹ್ಯಾಪಿ ಮಾರ್ನಿಂಗ್ ಆಲ್ ಆಫ್ ಯು. ಆಲ್ರೆಡಿ ಎಲ್ಲ ರೆಡಿ ಆಯಿತು. ಸೊ ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಚೆಕ್ಔಟ್ ಮಾಡಿ ಚೆಕ್ಔಟ್ ಮಾಡಿ ಈಗ ವರ್ಕ್ ಕಡೆ ಹೋಗ್ತಾ ಇದ್ದೀವಿ. ಮೀಟಿಂಗ್ ಇದೆ, ಮೀಟಿಂಗಿಗೆ ಹೋಗ್ತಿದ್ವಿ. 11 o'clock ಮೀಟಿಂಗ್ ಇದೆ. ಅಷ್ಟರಲ್ಲಿ ಹೋಗಿ ನಾವು ಪ್ಲೇಸ್ನ ರೀಚ್ ಮಾಡಬೇಕಾಗಿದೆ. ಸೊ ಇವಾಗ ವರ್ಕ್ ಮುಗಿಸ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರ್ ಕಡೆ ಹೊರಟಿದ್ದೀವಿ. ಸೊ ಬ್ಯಾಂಗ್ಳೂರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ವರ್ಕ್ ಇದೆ. ಏನಪ್ಪಾ ಅಂದರೆ ನಮ್ಮ ಟೀಮ್ ಮೆಂಬರ್ ಒಬ್ಬರು ನೇಪಾಳ ಟ್ರಿಪ್ ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆ ಹೋಗಿ ಸೆಂಡ್ ಆಫ್ ಕೊಡಬೇಕು. ಆಲ್ರೆಡಿ ಈಗ ಟೈಮ್ 4:15 ಆಗಿದೆ. ಬ್ಯಾಂಗ್ಳೂರ್ ರೀಚಿಂಗ್ ಟೈಮ್ ಬಂದು ಇವಾಗ 10:45 ತೋರಿಸ್ತಾ ಇದೆ. ಅವ್ರಿಗೆ 12 o'clock ಫ್ಲೈಟ್ ಇದೆ. ಅಷ್ಟರಲ್ಲಿ ಹೋಗಿ ಅವ್ರಿಗೊಂದು ಸೆಂಡ್ ಆಫ್ ಕೊಡಬೇಕು. ಸೊ ಬೇಗ ನಾವೊಂದು ಏರ್ಪೋರ್ಟ್ ರೀಚ್ ಆಗ್ತೀವಿ. ಅಲ್ಲಿಂದ ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಹಾಗೆ ಆನ್ ದ ವೇ ಊಟ ಮಾಡಿರಲಿಲ್ಲ. ಸೀಬೆಕಾಯಿ ಸಿಕ್ತು, ತಗೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ. ಟೇಸ್ಟ್ ಒಂದು ಅಲ್ಟಿಮೇಟ್, ಸಕ್ಕ ಸ್ವೀಟ್ ಆಗಿದೆ. ಸೊ ವಿಟಮಿನ್ ಸಿ ರಿಚ್ ಫುಡ್. ಸೊ 4 times ನಮ್ಮ ಆರೆಂಜ್ಗಿಂತ ಜಾಸ್ತಿ ವಿಟಮಿನ್ ಸಿ ಇರುತ್ತೆ. ಹಾಗೆ ನಮ್ಮ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ಎವ್ರಿ ಟೈಮ್ ನಾವು ಈ ರೋಡಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ನೋಡ್ತಾ ಇದ್ವಿ, ಒಂದು ವಾಟರ್ನ ನೋಡ್ಬೇಕು ಅಂತ ಹೇಳಿ, ಬಟ್ ನೋಡೋಕ್ಕಾಗಿರಲಿಲ್ಲ. ಆದರೆ ಇವತ್ತು ಬ್ಯಾಕ್ ವಾಟರಿಗೆ ಬಂದಿದ್ದೀವಿ. ಸಖತ್ತಾಗಿದೆ ವ್ಯೂ ಮಾತ್ರ, ಬಟ್ ಹತ್ರವರೆಗೂ ಹೋಗೋಕ್ಕಾಗಿಲ್ಲ, ಯಾಕೆಂದರೆ ನಮಗೆ ಟೈಮ್ ಇರಲಿಲ್ಲ. ಸೊ ಯಾರ್ಯಾರು ಈ ಬ್ಯಾಕ್ ವಾಟರ್ ನೋಡಿಲ್ಲ, ಬಂದು ಒಂದ್ಸಲ ನೋಡಿ. ತುಂಬ ಬ್ಯೂಟಿಫುಲ್ ಆಗಿದೆ, ಸಖತ್ ವ್ಯೂ ಇದೆ, ಮತ್ತು ಫುಲ್ಲು ಗ್ರೀನರಿ ಇದೆ. ನನಗಂತೂ ಸಖತ್ ಇಷ್ಟ ಆಗಿದೆ. ಸೊ ಯಾರ್ಯಾರು ನೋಡಿಲ್ಲ ಒಂದ್ಸತಿ ವಿಸಿಟ್ ಮಾಡಿ, ಸೂಪರ್ ಆಗಿದೆ ಪ್ಲೇಸ್. ಏರ್ಪೋರ್ಟ್ ರೋಡಲ್ಲಿ ಹೈವೇಲಿ ಹೋಗ್ತಾ ಇದ್ವಿ, ಬಟ್ ಹೈವೇಲಿ ತುಂಬ ಟ್ರಾಫಿಕ್ ಜಾಮ್ ಇತ್ತು, ಮತ್ತು ದೊಡ್ಡ ಟ್ರಕ್ಸ್ ಇತ್ತು. ಹಾಗಾಗಿ ಯಾವುದೋ ಶಿರಾ ಒಳಗಡೆಯಿಂದ ಒಂದು ರೋಡಿಗೆ ಹೋದ್ವಿ, ಫುಲ್ ಕತ್ಲೆ. ಸೊ ಬರ್ತಾ ಗೊತ್ತೇ ಆಗಲಿಲ್ಲ ರೀ ನಾವು ಏರ್ಪೋರ್ಟ್ನ ರೀಚ್ ಆಗಿದ್ದು. ಸಖತ್ ಫಾಸ್ಟಾಗಿ ಬಂದ್ವಿ. ಬಟ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ನಮ್ಮ ಬೆಂಗಳೂರು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಪ್ಪ. ನಮ್ಮ ಮೈಸೂರು ಬರೀ ದಸರಾದಲ್ಲಿ ಕಾಣಿಸುತ್ತೆ, ಬಟ್ ಬೆಂಗಳೂರು ಯಾವಾಗಲೂ ಲೈಟ್ಫುಲ್ ಆಗಿದೆ ನಮ್ಮ ಏರ್ಪೋರ್ಟ್ ರೋಡ್ ಅಂತ. ಖುಷಿ ಆಯಿತು. ಬಟ್ ಏನೋ ಒಂಥರ ಖುಷಿ ರೀ ಏರ್ಪೋರ್ಟಿಗೆ ಬರೋಕ್ಕೆ. ಸಖತ್ ಲೈಟಿಂಗ್ ಎಲ್ಲ ಇತ್ತಲ್ಲ ನೋಡಿ. ತುಂಬ ದಿನ ಆಗಿತ್ತು. ನಾವು ಆಗಸ್ಟಲ್ಲಿ ಅನಿಸುತ್ತೆ ನಾವು ಏರ್ಪೋರ್ಟಿಗೆ ಬಂದಿದ್ದು. ಅದಾದ ಮತ್ತೆ ಬಂದೇ ಇರಲಿಲ್ಲ, ಬಟ್ ಇವಾಗ ಏರ್ಪೋರ್ಟಿಗೆ ಬಂದಿದ್ದು. ತುಂಬಾ ಖುಷಿ ಆಯಿತು ನೋಡಿ. ಜೊತೆಗೆ ಇವಾಗ ನಮ್ಮ ಟೀಮ್ ಮೆಂಬರ್ಸ್ನ ಮೀಟ್ ಮಾಡಿ ಅದಾದ ನಂತರ ನಾನು ಮತ್ತೆ ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ಬ್ಯಾಂಗ್ಳೂರ್ ಏರ್ಪೋರ್ಟ್ನ ರೀಚ್ ಆದ್ವಿ. ನಮ್ಮ ಟೀಮ್ ಮೆಂಬರ್ಸ್ನ ಸೆಂಡ್ ಆಫ್ ಮಾಡಿ ಈಗ ಬ್ಯಾಕ್ ಟು ಹೋಮ್. ಫುಲ್ಲು ಟಯರ್ಡ್ ಆಗಿದೆ, ಆರಾಮಾಗಿ ಹೋಗಿ ನಿದ್ದೆ ಮಾಡೋಣ. ಸೊ ಆಲ್ರೆಡಿ ಕಾವ್ಯ ರೆಡಿ ಇದ್ದಾರೆ. ಇಬ್ಬರು ಹೋಗ್ತಾ ಇದ್ದೀವಿ. ಇಲ್ಲಿಗೆ ನಮ್ಮ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ನಾಳೆ ಸಿಗೋಣ.